everyone fine. ಮೆಟ್ರೋ ದರ ಇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಅಸಹಜ ರೀತಿ ದರ ಏರಿಕೆ ಆಗಿದೆ ಅಲ್ಲಿ ಇಳಿಕೆ ಮಾಡಿ ಅಂತ ಸಿದ್ದರಾಮಯ್ಯನವರು ಟ್ವೀಟ್ ಮಾಡೋದ್ರ ಮೂಲಕ ಒಂದು ಸೂಚನೆ ಕೊಟ್ಟಿದ್ದಾರೆ. ಪ್ರಯಾಣಿಕರ ಹಿತರಕ್ಷಣೆನೇ ನಮ್ಮ ಕರ್ತವ್ಯ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೊಂಡಿದ್ದಾರೆ. ಮೊನ್ನೆ ಮೆಟ್ರೋ ದರ ಏರಿಕೆ ಮಾಡಿತ್ತು BMRCL. ಹೀಗಾಗಿ ನಿನ್ನೆ ದರ ಏರಿಕೆ ಆಗಿದ್ರಿಂದ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿತ್ತು. ಅಂದ್ರೆ ಮೆಟ್ರೋ ಪ್ರಯಾಣಿಕರ ಆ ಕಡೆ ಮುಖ ಮಾಡುವಂತವರ ಸಂಖ್ಯೆ ಕುಸಿತ ಆಗ್ಬಿಟ್ಟಿತ್ತು. ಜೊತೆಗೆ ಪ್ರಯಾಣಿಕರ ಆಕ್ರೋಶ ಹೊರ ಹಾಕ್ತಾ ಇದ್ರು. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಈಗ ಎಕ್ಸ್ ಖಾತೆಯಲ್ಲಿ ಒಂದು ಸುದೀರ್ಘವಾದಂತ ಟ್ವೀಟ್ ಮಾಡಿದ್ದಾರೆ. ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಕೂಡ ಇಳಿಮುಖ ಆಗಿತ್ತು. ಜೊತೆಗೆ ಆಕ್ರೋಶ ಹೊರ ಹಾಕ್ತಿದ್ರು. ಹೀಗಾಗಿ BMRCL ವ್ಯವಸ್ಥಾಪಕ ನಿರ್ದೇಶಕರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ದರ ಇಳಿಕೆ ಮಾಡಿ ಅಂತ ಸೂಚಿಸಿದ್ದಾರೆ ಸಿದ್ದರಾಮಯ್ಯ. ಹಾಗಾಗಿ ಈಗೇನು ದರ ಏರಿಕೆ ಆಗಿತ್ತಲ್ಲ ಒಂದು ದಿನ ಅಷ್ಟೇ, ಆ ಸಂದರ್ಭದಲ್ಲಿ ಅನೇಕರು ಇಷ್ಟೆಲ್ಲ ದರ ಏರಿಕೆ ಆದರೆ ನಾವು ಆಟೋದಲ್ಲೇ ಹೋಗ್ಬೋದು, ಬಸ್ಸಲ್ಲೇ ಹೋಗ್ಬೋದು, ಮಹಿಳೆಯರಿಗಂತೂ ಆಧಾರ್ ಕಾರ್ಡ್ ಇದ್ರೆ ಫ್ರೀ, ಮತ್ತೊಂದು ಕಡೆ ಪುರುಷರಿಗೆ ನೋಡಿದ್ರೆ ಮೆಟ್ರೋ ಕಂಪೇರ್ ಮಾಡಿದರೆ ಅಟ್ಲೀಸ್ಟ್ ಬಸ್ಸೇ ಬೆಟರ್ ಅಲ್ಲ ಅನ್ನುವಂಥ ಒಂದಷ್ಟು ಒಪಿನಿಯನ್ಸ್ ಇತ್ತು. ಹಾಗಾಗಿ ಯಾವಾಗ ಮೆಟ್ರೋ ಕಡೆ ಪ್ರಯಾಣಿಕರು ಬರುವಂಥ ಸಂಖ್ಯೆ ಕಡಿಮೆ ಆಯಿತು, ಸಿದ್ದರಾಮಯ್ಯನವರು ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಹೀಗಾಗಿ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದಾರೆ. ಜೊತೆಗೆ BMRCL ವ್ಯವಸ್ಥಾಪಕ ನಿರ್ದೇಶಕರಿಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ. ಮೆಟ್ರೋ ದರವನ್ನು ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಏರಿಕೆ ಮಾಡಿ ಅಂತ. ಅಂದರೆ ಕೆಲವರು ವ್ಯಾವಹಾರಿಕ ಚಟುವಟಿಕೆಗಳಿಗೆ ಮೆಟ್ರೋ ಬಳಸ್ಕೊಳ್ತಾ ಇರ್ತಾರೆ. 30 ಕಿಲೋಮೀಟ್ರು, 35-40 ಕಿಲೋಮೀಟರ್ ಹೀಗೆ ಓಡಾಡ್ತಾ ಇರ್ತಾರೆ. ಅಂತಲ್ಲಿ ಬೇಕಿದ್ರೆ ಅವಶ್ಯಕತೆ ಇತ್ತು ಅಂದರೆ ನೀವು ಏರಿಕೆ ಮಾಡಿ. ಸಹಜವಾಗಿ ಪ್ರತಿನಿತ್ಯ ಕೂಡ ಕಾಲೇಜ್ಗೆ ಹೋಗೋರು ಇರ್ತಾರೆ, ಸ್ಕೂಲ್ಗೆ ಮಕ್ಕಳನ್ನ ಕರ್ಕೊಂಡು ಹೋಗೋರು ಇರ್ತಾರೆ, ಅಥವಾ ಆಫೀಸ್ಗೆ ಹೋಗೋರು ಇರ್ತಾರೆ, 10-20 ಕಿಲೋಮೀಟ್ರ್ ಓಡಾಡೋರು, ಅಂಥವ್ರದ್ದೆಲ್ಲ ದರ ಏರಿಕೆ ಮಾಡುವಂಥದ್ದಿಲ್ಲ ಅಂತ. ಲೇನ್ಗಳನ್ನು ಆಧಾರವಾಗಿಟ್ಕೊಂಡು, ಕಿಲೋಮೀಟರನ್ನು ದೂರವನ್ನು ಆಧಾರವಾಗಿಟ್ಕೊಂಡು ನೋಡಿ ಅವಶ್ಯಕತೆ ಬಿದ್ದಲ್ಲಿ ಮಾತ್ರ ದರ ಏರಿಕೆ ಮಾಡೋಣ, ಸದ್ಯಕ್ಕೆ ದರ ಏರಿಕೆ ಮಾಡೋದು ಬೇಡ ಅಂತ. ಒಂದೇ ಒಂದು ದಿನ ಮೆಟ್ರೋ ದರ ಏರಿಕೆ ಆಗಿದ್ದು ಅವತ್ತಿನ ದಿನ ಟಿಕೆಟ್ ತೆಗೆದುಕೊಂಡವರೆಲ್ಲರೂ ಕೂಡ ಆಕ್ರೋಶ ಹೊರ ಹಾಕ್ತಾ ಇದ್ರು. ಅಷ್ಟೇ ಅಲ್ಲ, ಈ ರೀತಿಯಾಗಿ ಮೆಟ್ರೋ ದರ ಏರಿಕೆ ಆದರೆ ನಾವು ಖಾಸಗಿ ವಾಹನ ಬಳಸೋದೇ ಸೂಕ್ತ, ಅಥವಾ 2 ವೀಲರ್ ಈಗೇನು ಆನ್ಲೈನಲ್ಲೂ ಕೂಡ ಬುಕ್ ಮಾಡ್ಕೊಳ್ಬೋದು, ಮತ್ತೊಂದು ಕಡೆ ಬಸ್ ಇದೆ, ಆಟೋ ಸಿಗುತ್ತೆ. ಇಷ್ಟೆಲ್ಲ ದರ ಏರಿಕೆ ಆಗಿಬಿಟ್ರೆ ಮೆಟ್ರೋ ನಮಗೆ ಬೇಡವೇ ಬೇಡ ಅಂತ. ಅಂದರೆ ಸಿಲಿಕಾನ್ ಸಿಟಿ ಮಂದಿಯ ಜೀವನಾಡಿನೇ ಮೆಟ್ರೋ ಆಗಿತ್ತು. ಇಂಥ ಸಂದರ್ಭದಲ್ಲಿ ದರ ಏರಿಕೆ ಆಗಿಬಿಟ್ರೆ ಹೇಗೆ? ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಹಾಗಾಗಿ ಸಿದ್ದರಾಮಯ್ಯನವರು ಈಗ ಇದ್ಯಾವುದು ಬೇಡ, ಒಂದೇ ದಿನಕ್ಕೆ ಇಷ್ಟೆಲ್ಲ ಪ್ರಯಾಣಿಕರ ಸಂಖ್ಯೆ ಇಳಿಕೆ ಆಗಿದೆ, ಜೊತೆಗೆ ಆಕ್ರೋಶವೂ ವ್ಯಕ್ತವಾಗ್ತಾ ಇದೆ, ನಮಗೆ ಪ್ರಯಾಣಿಕರ ಹಿತರಕ್ಷಣೆ ಕಾಪಾಡೋದೇ ನಮ್ಮ ಕರ್ತವ್ಯ, ಹಾಗಾಗಿ ದರ ಏರಿಕೆ ಮಾಡೋದು ಬೇಡ ಅಂತೇಳಿ BMRCLಗೆ ಸೂಚನೆ ಕೊಟ್ಟಿದ್ದಾರೆ.